ಕಾಮನ ಸಂಚಿಗೆ ಸ್ವಾಗತ. ಎರೆಹುಳು ಸುಮಾರು 600 ಕೋಟಿ ವರ್ಷಗಳಿಂದಲೂ ತನ್ನ ಇರುವಿಕೆಯ ಅಸ್ತಿತ್ವವನ್ನು ಪಡೆದುಕೊಂಡು ಬಂದಿದೆ. ಒಂದು ಸರ್ವೆ ಹೇಳುತ್ತೆ, ಎರೆಹುಳುಗಳು 100 ಜೀವಜಂತುಗಳ ಪೈಕಿ ಜೀವಂತವಾಗಿ ಬದುಕುಳಿದ ಜಂತುಗಳಲ್ಲಿ ಇದು ಒಂದು ಅಂತ. ಎರೆಹುಳುಗಳನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರುವಂತಹ ಜಂತು. ಇದು ತೆಂಗಿನ ಬುಡದಲ್ಲಿ, ಅಡಿಕೆ ಹೊಂಡ, ಬಾಳೆಗಿಡ, ತರಕಾರಿ ಹೀಗೆ ಫಲವತ್ತಾದ ತೋಟ ಅಥವಾ ತೋಟದ ನಾನಾ ಭಾಗಗಳಲ್ಲಿ ಕಂಡುಬರುತ್ತವೆ. ಎರೆಹುಳುಗಳು ಪ್ರತಿ ಚದರ ಅಡಿಗೆ 16 ಎರೆಹುಳುಗಳು ವಾಸ ಮಾಡುತ್ತವೆ. ರೈತನಂತೆ ಎರೆಹುಳುಗಳು ಕೂಡ ಭೂಮಿಯನ್ನು ಉಳುಮೆ ಮಾಡುತ್ತಾ ನಿತ್ಯ ವಿರಾಮ ಇಲ್ಲದೆ ತನ್ನ ಕಾಯಕದಲ್ಲಿ ತೊಡಗಿರುತ್ತದೆ. ಒಂದು ಎರೆಹುಳು ತನ್ನ ದೇಹದ ತೂಕಕ್ಕಿಂತ 1.5 ಪಟ್ಟು ಹೆಚ್ಚು ಮಣ್ಣನ್ನು ಅಗೆದು ಹಾಕುತ್ತವೆ. ಇವುಗಳು ಮಣ್ಣಿನ ಅಡಿಯಲ್ಲಿ ವಾಸ ಮಾಡುವುದರಿಂದ ಮಣ್ಣನ್ನೇ ತಿಂದು ಮಣ್ಣನ್ನೇ ವಿಸರ್ಜಿಸಿ ಬದುಕುತ್ತವೆ. ಪ್ರತಿ ರಾತ್ರಿ 7-8 ಬಾರಿ ಮೇಲಕ್ಕೆ ಬರುತ್ತವೆ. ಬಂದಾಗಲೂ ತಿಂದಂತಹ ಮಣ್ಣನ್ನು ವಿಸರ್ಜಿಸಿ ಹೋಗುತ್ತವೆ. ವಿಸರ್ಜಿಸಿದ ಇದೇ ಮಣ್ಣನ್ನು ನಾವುಗಳು ಗೊಬ್ಬರವಾಗಿ ವಿವಿಧ ಬೆಳೆಗಳಿಗೆ ಬಳಸುತ್ತೇವೆ. ಮೇಲ್ಭಾಗಕ್ಕೆ ಬಂದಂಥ ಎರೆಹುಳುಗಳು ರಂಧ್ರವನ್ನು ಕೊರೆದು ಒಳ ಸೇರುತ್ತವೆ. ಹಾಗೆ ಭೂಮಿಯ ಮೇಲೆ ಬರುವಾಗಲೂ ರಂಧ್ರವನ್ನು ಕೊರೆದೇ ಬರುತ್ತವೆ. ಬಾರಿ ಬಾರಿ ಬಂದು ಹೋಗುವಾಗಲೂ ಹೊಸ ದಾರಿ ಮಾಡಿಕೊಂಡು ಬರುತ್ತವೆ. ಹೀಗೆ ಇವುಗಳು ಒಂದು ರಾತ್ರಿಯಲ್ಲಿ ಭೂಮಿಯ ಮೇಲ್ಪದರಕ್ಕೆ ಸುಮಾರು 16 ರಂಧ್ರಗಳನ್ನು ಕೊರೆಯುತ್ತವೆ. ಇದರಿಂದ ಮಣ್ಣಿನ ಪದರ ಸಡಿಲವಾಗಿ, ರಸವತ್ತಾಗಿ, ಫಲವತ್ತಾಗಿ, ಆರೋಗ್ಯಯುತವಾಗಿ, ಹಸಿರಾಗಿ ಉಸಿರಾಡಿಕೊಂಡಿರುತ್ತದೆ ಫಲವತ್ತಾದ ಭೂಮಿ. ಇದು ಇಂದಿನ ವಿಶೇಷ. ಮುಂದಿನ ವಿಶೇಷ ಸುದ್ದಿಗಾಗಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿ ತನಕ